ಕೇರಳದ ಪವಿತ್ರನ್ ಗುರುಕುಲ್, ತಮಿಳುನಾಡಿನ ಜಲಾನಿ ಬಾವ 150 ವರ್ಷಗಳ ತಂಡ, ಮಿರ್ಜಾ ಪೈಲ್ವಾನ್ ಬಳ್ಳಾರಿ, ನಮ್ಮ ಪೂಜಾ ಕುಣಿತದ ಶಿವಮಾಧವ್ ಮತ್ತು ಹನುಮಂತ ನಾಯಕ, ದೊನ್ನೆ ವರ್ಷ ಗುರುಗಳಾದ ಯಾಚನಹಳ್ಳಿ ಶಿವಣ್ಣ, ಪಾಂಡಿಚೇರಿಯ ಗೋವರ್ಧನ್ ಸಿಲಂಬಾಟಂ, ಕನ್ಯಾಕುಮಾರಿಯ ರಾಜು ಕೃಷ್ಣರಾಜು, ರಾಯಪೇಟೆ ವೆಸ್ಟ್ ಬೆಂಗಾಲದ ನಮ್ಮ ಅಬು ಸಲೆಯ ಶಿಷ್ಯ ವಾರಿಸ್ ಅವರು ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಸಾಜಿದ್ ಇದ್ದಾರೆ, ಸಾಜಿದ್ ಖಾನ್ ಇದರ ಉದ್ಘಾಟನೆಯನ್ನ ಮಾನ್ಯ ಜಿಲ್ಲಾಧಿಕಾರಿ ನಡೆಸಿಕೊಟ್ರು. ಸಂಜೆ ಸಾಯಿ ನಮ್ಮ ಭಾಗ್ಯ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು ಕೇಂದ್ರದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಅಥ್ಲೆಟ್ಸ್ ರಾಷ್ಟ್ರದ ಸದಸ್ಯಗಳಿದ್ರು. ಅಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೀತು. ಮಾನ್ಯ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಅದನ್ನ ಉದ್ಘಾಟನೆ ಮಾಡಿದ್ರು. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಚನ್ನಪಟ್ಟಣದ ಶಾಸಕರಾದ ಯೋಗೀಶ್ ಅವರು ಬರಬೇಕಾಗಿತ್ತು, ಮತ್ತು ಅಧ್ಯಕ್ಷರು ಬೋರ್ಲಿಂಗೇನವರು, ಮತ್ತು ಬೆಟ್ಟಕೋಟೆ ನಮ್ಮ ಮೈಸೂರಿನ ವಿಶ್ವವಿದ್ಯಾಲಯದ ಕುಲಪತಿಗಳು ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ಒಡನಾಡಿಗಳು, ಒಂದು ಜಾನಪದ ಲೋಕದ ಕ್ರಿಯಾಶೀಲ ವ್ಯಕ್ತಿಗಳಾದಂಥ ಡಾಕ್ಟರ್ ರವಿ ಅವರು, ಮೇಡಮ್ ಸರಸ್ವಾಣಿಯವರು ಕಳೆದ ನಾವು 30 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಈ ದಿನ ನಮ್ಮ ಜಾನಪದ ಲೋಕ HL ನಾಗೇಗೌಡರ ಈ ಮಹಾನ್ ಲೋಕದಲ್ಲಿ ನಮ್ಮ ಸಂಸ್ಥೆ ಕಳೆದ 20 ವರ್ಷಗಳಿಂದ ನಾವು ಇಲ್ಲಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ. ಇದರ ಉದ್ಘಾಟನೆಯನ್ನ ಇವತ್ತು ರವಿ ಅವರು ಮತ್ತು ಮೇಡಮ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡು. आप लोग प्लीज बी स्टैंडर्ड एंड कम नहीं है, प्लीज बी स्टैंडर्ड कम
ಎಲ್ಲ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದರೆ ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಮತ್ತು ಗೌರವಪೂರ್ವಕ ಅಭಿನಂದನೆಗಳನ್ನು ಸಮರ್ಪಣೆ ಮಾಡುತ್ತಾ ನಮ್ಮ ಎಲ್ಲ ಕಲಾವಿದರುಗಳು ಮತ್ತು ಪ್ರೇಕ್ಷಕ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡುತ್ತಾ ಶೌರ್ಯ ಕಲಾ ಮಹೋತ್ಸವದ 3ನೇ ದಿನದ ಕಾರ್ಯಕ್ರಮ ಇವತ್ತು ಇಲ್ಲಿ ಜರುಗುತ್ತಿದೆ. ಸಮಾರೋಪ ಕಾರ್ಯಕ್ರಮಕ್ಕೆ ಬಹಳಷ್ಟು ಅತಿಥಿಗಳು ನಮ್ಮ ಜೊತೆಗೆ ಬರಲಿದ್ದಾರೆ. ಆರಂಭಕ್ಕೆ ಈಗ ಕಲಾ ತಂಡಗಳಿಗೆ ಸಮಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ನಮ್ಮ ಎಲ್ಲ ಶೌರ್ಯ ಕಲಾ ಪರ್ವದ ಕಲಾ ತಂಡಗಳು ತಮ್ಮ ಪ್ರದರ್ಶನವನ್ನ ಮತ್ತು ಜಾನಪದ ಕಲಾ ತಂಡದ ಕಲಾವಿದರು ತಮ್ಮ ಪ್ರದರ್ಶನವನ್ನ ರಂಗಭೂಮಿಯಲ್ಲಿ ಈಗ ಸಮರ್ಪಣೆ ಮಾಡಲಿದ್ದಾರೆ. ಭಾಷೆಯಲ್ಲಿದ್ದಾರೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದರೂ ನಮ್ಮ ಕನ್ನಡದ ಬಂಧುಗಳಿಗೆ ಮತ್ತೆ ಪ್ರವಾಸಿಗರಿಗೆ ಮತ್ತೆ ನಮ್ಮ ಜಿಲ್ಲೆಯ ಕಲಾವಿದರಿಗೆ ಅರ್ಥ ಆಗ್ತದೆ. ಪದ್ಮಶ್ರೀ ಪ್ರಶಸ್ತಿ ರಾಮನಗರ ಜಿಲ್ಲೆಗೆ ಬಂದಿದೆ. ಅಧ್ಯಕ್ಷರು ನಮ್ಮ ಹಾಸನ್ ಸರ್ ಅವರು ಬಂದಿರೋದಕ್ಕೆ ಜೋರಾದ ಚಪ್ಪಾಳೆ ಬರಬೇಕು. ಪದ್ಮಶ್ರೀ ಅವಾರ್ಡ್ ಹಾಸನ್ ರಘು ಸರ್ ಪರಿಷತ್ತು ಅವರು ಮೊದಲ ಸಂದರ್ಶನದಲ್ಲಿ ಹೇಳಿದಂತೆ 25-30 ವರ್ಷಗಳ ಒಡನಾಟವನ್ನು ಇಟ್ಕೊಂಡು ಪ್ರತಿ ವರ್ಷ ನಮ್ಮಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಸನ್ ರಘು ಸರ್ ಅವರ ಕಲೆಗೆ ಮತ್ತೆ ಅವರ ಸಾಹಸಕ್ಕೆ ಮತ್ತೆ ಅವರ ಕಲಾವಿದರಿಗೆ ಮತ್ತೆ ಕಲಾವಿದರಿಗೆ ಆರೈಕೆ ಮಾಡುವಂತಹ ವಿಧಾನಗಳನ್ನ ನಾವೆಲ್ಲ ಅಳವಡಿಸ್ಕೊಂಡ್ರೆ ಈ ದೇಶ, ಈ ನಾಡು ಮತ್ತೆ ಕಲೆ ಸಂಸ್ಕೃತಿ ಇನ್ನೂ 150 ವರ್ಷ ಹಾಗೆ ಮುಂದುವರಿತದೆ ಅನ್ನುವಂಥದ್ದು ನಮ್ಮ ಆಶಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಾಜ್ಯಗಳ 7ಕ್ಕೂ ಹೆಚ್ಚಿನ ಕಲಾ ತಂಡಗಳು ಬಂದಿದ್ದಾರೆ. ಎಲ್ಲ ಕಲಾ ತಂಡಗಳಿಗೆ ಜಾನಪದ ಲೋಕಕ್ಕೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಟು ದ ಆಲ್ ಕಲ್ಚರಲ್ ಆರ್ ದ heroic teams from the other states for the side of the Janapada Loka. I am Dr. Ravi, curator of Janapada Loka. 2 days we are enjoying this Janapada Loka, all teams. Okay? ಯಾರು ಇರ್ತಾ ಇರಲಿಲ್ಲ, ಕಲೆನೇ ಇರ್ತಾ ಇರಲಿಲ್ಲ. ರಾಮನಗರ ಜಿಲ್ಲೆಯಲ್ಲಿ ಇವತ್ತು 3,000-4,000 ಕಲಾವಿದರಿದ್ದಾರೆ ಅಂದ್ರೆ ಅದರಲ್ಲಿ 90% ಭಾಗ ಇವತ್ತು ಕಲೆ ಮುಂದುವರಿತಾ ಇದೆ ಅಂದ್ರೆ ಅದಕ್ಕೆ ಜಾನಪದ ಪರಿಷತ್ತು, ಎಚ್.ಎಲ್. ನಾಗೇಗೌಡರು ಕಾರಣರಾಗಿದ್ದಾರೆ. ಸಾಹಸ ಕಲಾ ಅಕಾಡೆಮಿ ಜಾನಪದದ ಒಂದು ಭಾಗವಾಗಿ ಬುಡಕಟ್ಟು ಸಮರ ಕಲೆ, ಜಾನಪದ ಸಮರ ಕಲೆಯ ಒಂದು ಭಾಗವಾಗಿ ಅದನ್ನ ಮುಂದುವರಿಸಿಕೊಂಡು ಜನಪದ ಕಲೆ ಒಂದು ಭಾಗ ಆದ್ರೆ, ಸಾಹಿತ್ಯ ಒಂದು ಭಾಗ ಆದ್ರೆ, ಅದರಲ್ಲಿ ಸಾಹಸನೂ ಒಂದು ಭಾಗ ಅಂತ ಹೇಳಿ ಅದನ್ನ ಅಪ್ಪಿಕೊಂಡು ಇವತ್ತು ಇಡೀ ನಾಡಿನ 2,000-3,000 ವರ್ಷಗಳ ಹಿಂದಿನ ಯುದ್ಧಗಳ ಕಲೆಗಳನ್ನ ಇವತ್ತು ಮೈಗೂಡಿಸ್ಕೊಂಡು ತಾವು ಕಲಾಕಾರರಾಗಿ, ಕಲಾ ಪೋಷಕರಾಗಿ ಮತ್ತೆ ಮಿಲಿಟರಿಯಲ್ಲಿದ್ದು ಈ ತರದ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮತ್ತೆ ಇವತ್ತು ರಾಜಮನೆತನಗಳಿಲ್ಲ ನಮ್ಮಲ್ಲಿ. ಹಿಂದೆ ರಾಜ್ಯಗಳ ರಕ್ಷಣೆಗಾಗಿ, ಸಾಮ್ರಾಜ್ಯಗಳ ರಕ್ಷಣೆಗಾಗಿ ಈ ತರದ ಸಮರ ಕಲೆಗಳಿದ್ದವು. ಆದರೆ ಆಧುನಿಕ ತಂತ್ರಜ್ಞಾನ ಬಂತು, ಪಿರಂಗಿಗಳು, ಬಂದೂಕುಗಳೆಲ್ಲ ಬಂತು, ಯುದ್ಧದ ಕ್ಷಿಪಣಿಗಳೆಲ್ಲ ಬಂತು. ಇವೆಲ್ಲ ಹಳ್ಳಿಗಳಲ್ಲಿ ಉಳ್ಕೊಂಡು ದೊಡ್ಡ ವರ್ಷೆ ಇಲ್ಲ, ಬೆಂಕಿ ಭರಾಟೆ ಇಲ್ಲ, ಮತ್ತೆ ಬೇರೆ ಬೇರೆ ರೀತಿಯಾದಂತ ಗುಂಡು ಎತ್ತುವಂಥದ್ದು ಅಥವಾ ಫೈಟ್, ಕಳರಿ ಫೈಟ್ ಇರ್ಬೋದು, ಅಥವಾ ಮಣ್ಣಲ್ಲಿ ಕುಸ್ತಿ ಯುದ್ಧಗಳನ್ನು ಮಾಡುವಂಥದ್ದು, ಈ ತರದ್ದೆಲ್ಲ ಹಿಂದೆ ಇದ್ದ ಯುದ್ಧಗಳನ್ನ ಮಾಡುವಂತ ಸಂದರ್ಭದಲ್ಲಿ ಜಲಯುದ್ಧ, ದೃಷ್ಟಿ ಯುದ್ಧ, ಈ ತರದ್ದೆಲ್ಲ ಯುದ್ಧಗಳಿತ್ತು. ಇವತ್ತು ಆಧುನಿಕ ತಂತ್ರಜ್ಞಾನ ಬಂದಿದ್ದೀವಿ, ನಾವು ಕ್ಷಣ ಮಾತ್ರದಲ್ಲಿ ಸೈಲೆಂಟ್ ಕೊಟ್ಟು ಸಾಯಿಸಬಹುದು, ಊಟದಲ್ಲಿ ವಿಷ ಹಾಕಿ ಸಾಯಿಸಬಹುದು, ಬೇರೆ ಬೇರೆ ತರದ ತಂತ್ರಜ್ಞಾನಗಳಿವೆ ಇವತ್ತು. ಮತ್ತೆ ಎಲ್ಲೋ ಕೂತಿರುವಂತಹ ಉಕ್ರೇನ್ ರಷ್ಯಾ ಎಲ್ಲೋ ಹೊಡೆದು ಓಡಿಸ್ತಾ ಇದೆ. 2,000-3,000 ಕಿಲೋಮೀಟರ್ನಲ್ಲಿ ಇರುವಂತಹ ದೇಶವನ್ನ ಇಲ್ಲಿಂದಲೇ ಬ್ಲಾಸ್ಟ್ ಮಾಡಿ ಸಾಯಿಸಬಹುದು. ಆ ದೇಶದ ಜನ ಪ್ರಾಣಹಾನಿ, ಮಾನಹಾನಿಯನ್ನು ಮಾಡಬಹುದು. ಈ ತರದೆಲ್ಲ ತಂತ್ರಜ್ಞಾನದಲ್ಲೂ ಈ ತರದ ಸಮರ ಕಲೆಯನ್ನ, ಯುದ್ಧದ ತಂತ್ರದ ಸಾವಿರಾರು ವರ್ಷಗಳ ಕಲೆಯನ್ನ ಉಳಿಸ್ಕೊಂಡು ಬೆಳೆಸಿರುವಂತದ್ದು ಜಾನಪದ ಮತ್ತು ಬುಡಕಟ್ಟು ಕಲೆಗೆ ಹಾಸನ್ ರಘು ಕೊಡುಗೆ ಅಪಾರ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲ ತಂಡದ ನಾಯಕರಿಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಪರವಾಗಿ, ಜಾನಪದ ಲೋಕದ ಪರವಾಗಿ ಮತ್ತೆ ಎಲ್ಲ ನಮ್ಮ ರಾಮನಗರ ಜಿಲ್ಲೆಯ ಎಲ್ಲ ಕಲಾವಿದರಿಗೆ ಮತ್ತೆ ನಮ್ಮ ಸಾಹಸ ಕಲಾ ಅಕಾಡೆಮಿಯಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಶಿವಕುಮಾರ್ ಅವರಿಗೆ ಮತ್ತೆ ಎಲ್ಲ ಪ್ರವಾಸಿಗರಿಗೆ
ಜಾನಪದ ಲೋಕದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಮತ್ತೆ ಈ ಕಾರ್ಯಕ್ರಮ ಇಡೀ ದಿನ ನಡೀಲಿ ಅಂತ ಹೇಳಿ ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಕನ್ನಡದ ಚಲನಚಿತ್ರ ವಿಭಾಗಕ್ಕೆ ಸುಮಾರು 150 ಕನ್ನಡ ಸಿನಿಮಾಗಳಿಗೆ ಸಾಹಸ ನಿರ್ದೇಶನವನ್ನು ಮಾಡಿದಂತ ಹಿರಿಯ ಸಾಹಸ ನಿರ್ದೇಶಕರು ನಮ್ಮ ಹಾಸನ್ ರವಿ ಸರ್ ಅವರು. ಅವರ ಸೇವೆ ಅಪಾರ. ಹಾಗಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನ ತಾವು ಹಂಚ್ಕೋಬೇಕು. ತರುವಾಯ ನಮ್ಮೆಲ್ಲ ತಂಡಗಳ ಪ್ರದರ್ಶನ ಆರಂಭ ಆಗುತ್ತೆ. What our curator, he told about regarding this Janpad Loka established 40 years back, 30 years back by H.L. Nagegowdaji, who was the IAS officer. Because of the folklore study, because of the folklore music, they started gathering the documentation, and we have a beautiful museum. Now the diploma is going on. Those artists, after the establishment of the Janpad Loka, today in the Ramnagar district, we have 4,000 artists. We are listening 4,000 artists, more than 300 drum players. 300 drum players every day they are working in Bangalore and all the other cities. So they are getting the bread and butter. So this is the major motherhood of the folklore study. So now he is the curator. So he expressed his feelings in English. So previously some Kerala team and Jalani team has came over here. It is a very famous today that this Janpad Loka is recognized by the UNESCO. Give me a big hand. UNESCO is recognized this institution as a cultural heritage center. So we are very happy. Every year I am doing a program. They are providing the hostel for all the artists for free. No, they are not charging anything for us. And previously they are given food also now to 7 days. It's not easy for 100-200 members here. More than 300 artists are brought from the National Festival of Northeast Festival. 300 artists, they provide accommodation. So, give me one big hand for the Janpad Loka. Today, we are accepting the very big guest. Maybe they may come and join us. Until that, we will start the performance. First, Jalani, because they want to go back 4 o'clock. Training the 4 o'clock. Awarded. Also, today our chief guest and other masters, those who are coming from various states. So, everyone and our spectators and the artists, we give you a very good morning to all of you. So, I am Jilani from Tamil Nadu. We have our Silambam troupe. That name is Jan Baba Silambam troupe from Tamil Nadu. We are traditionally playing this art more than 150 years. So my grandfather, then my grandfather, then my dad, now me, then my son. So we are the 5th generation. We are playing the same art. Also we have more than 50 masters. We go through Tamil Nadu, all the schools, especially our district, Tirunelveli district. We are conducting the Masilas, that is the Silambam classes for every schools, government schools and matriculation schools, also the CBC school, also the college boys and girls, everybody we are giving a training. So we have more than 2,000 children are there, they are playing with us. So this is our small history. Also we have one more thing, in government, central government, CCRT, there is a one scholarship is there. I would like to everyone, I am just sharing you, please do the application, fill up to give to CCRT, then you get the award. I will call you through online, that Google Meet you have.
Kerala must be ready.